ಕೆಲವರಿಗೆ ಶಂಖದಿಂದಾನೇ ತೀರ್ಥ ಬಂದ್ರೇನೆ ತೀರ್ಥ ಅಂತ ಅನ್ಕೊಳ್ತಾರೆ. ಕರೆಕ್ಟ್ ಆಗಿ ಮಾಡಿದ್ದಾರೆ. ಈಗ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಏನು? ಕೆಆರ್ಎಸ್ನ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನ ನಿಷೇಧ ಮಾಡಿದ್ದಾರೆ. ಕೆಆರ್ಎಸ್ ಡ್ಯಾಂನ ಸುರಕ್ಷತೆಯೇ ಮುಖ್ಯ ಅಂತ ಹೈಕೋರ್ಟ್ನ ವಿಭಾಗೀಯ ಪೀಠ ಹೇಳಿದೆ. ಕೆಆರ್ಎಸ್ ಸುತ್ತಮುತ್ತ ಗಣಿಗಾರಿಕೆಯನ್ನ ನಿಷೇಧ ಮಾಡಲಾಗಿದೆ. ಹೈಕೋರ್ಟ್ ಅತ್ಯಂತ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಹಲವರು ಈ ವಿಚಾರದಲ್ಲಿ ಬಹಳ ದೊಡ್ಡ ರಾಜಕೀಯವನ್ನ ಮಾಡ್ತಾ ಇದ್ರು. ಕೆಲವರಲ್ಲಿ ಮಾಡಿಕೊಂಡು ಗಣಿಗಾರಿಕೆಯನ್ನ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಕೂತಿದ್ರು. ಇನ್ನು ಕೆಲವರು ಅದು ಮಾಡಬಾರ್ದು ಅಂತ ಇದ್ರು. ಈ ರೀತಿಯಾಗಿ ಜಟಾಪಟಿಗಳೆಲ್ಲ ನಡೀತಾ ಇತ್ತು. ಫೈನಲಿ ಈಗ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಮಹತ್ವದ ಆದೇಶವನ್ನ ಹೊರಡಿಸಿದೆ. ಅತ್ಯಂತ ಮಹತ್ವದ ಆದೇಶ ಇದು. ಕೆಆರ್ಎಸ್ನ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5, 6, 10 ಅಲ್ಲ, 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆಯನ್ನ ಮಾಡಕೂಡದು ಅಂತ ಹೇಳಿದೆ. ಸೊ ಕೆಆರ್ಎಸ್ ಜಲಾಶಯದ ಸುರಕ್ಷತೆಯೇ ನಮಗೆ ಮುಖ್ಯ ಅಂತಿದ್ದಾರೆ. ಎಕ್ಸಾಕ್ಟ್ಲಿ ಕೆಆರ್ಎಸ್ ಡ್ಯಾಮ್ ಅನ್ನ ಅಲ್ಲಿನ ಜನರ ರಕ್ತ ಬೆವರಿನಿಂದ ಕಟ್ಟಲಾಗಿದೆ. ಕೆಆರ್ಎಸ್ ಜಲಾಶಯದ ಸುರಕ್ಷತೆಯೇ ನಮಗೆ ಮುಖ್ಯ ಅನ್ನುವಂಥ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಸೊ ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ಈಗ ಬಹಳ ಮಹತ್ವದ ಆದೇಶ ಇದು. ಬಹಳ ಮುಖ್ಯವಾಗಿತ್ತು. ಈ ಆದೇಶಕ್ಕೋಸ್ಕರ ಕಾಯ್ತಾ ಇದ್ರು. ಏನ್ ಹೇಳಿದೀವಿ, ಏನ್ ವ್ಯಾಖ್ಯಾನವನ್ನ ಮಾಡಿದೆ ಇವತ್ತಿನ ವಿಭಾಗೀಯ ಪೀಠ? ಖಂಡಿತವಾಗಿ ಅವ್ರನ್ನ, ಯಾಕಂದ್ರೆ ಪ್ರಮುಖವಾಗಿ ಕೆಆರ್ಎಸ್ನ ವಿಚಾರವಾಗಿ ರಾಜಕೀಯಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಯಾಕಂದ್ರೆ ಅಲ್ಲಿ ರಾಜಕೀಯ ಬೇಬಿ ಬೆಟ್ಟದಲ್ಲಿ ನಡೀತಿದ್ದ ಗಣಿಗಾರಿಕೆಯನ್ನ ನಿಲ್ಲಿಸೋ ವಿಚಾರಕ್ಕೆ ಅಲ್ಲಿಯ ಸ್ಥಳೀಯ ಶಾಸಕರಿರ್ಬೋದು ಮತ್ತು ಮಂಡ್ಯದ ಎಂಪಿ ಇರ್ಬೋದು, ಇವರಿಬ್ಬರ ನಡುವೆ ಒಂದಷ್ಟು ಜಟಾಪಟಿಗಳು ಕಳೆದ 1 ವರ್ಷದ ಹಿಂದೆ ಅಷ್ಟೇ ನಾವು ನೋಡಿದ್ವಿ. ಆದ್ರೆ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ನಂತರ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಏನಿತ್ತು, ಆದೇಶವನ್ನ ಏನು ವಿಸ್ತೃತವಾಗಿ ಒಂದು ವಾದ ಪ್ರತಿವಾದವನ್ನ ಆಲಿಸಿತು. ಜೊತೆಗೆ 20 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ, ಅಂದ್ರೆ ಸುತ್ತಮುತ್ತ ಕೆಆರ್ಎಸ್ ಡ್ಯಾಮ್ ಏನಿದೆ, ಕೆಆರ್ಎಸ್ ಡ್ಯಾಮ್ ನ ಸುತ್ತಮುತ್ತ 20 ಕಿಲೋಮೀಟರ್ ಏನಿದೆ, ಅಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆಯನ್ನ ಮಾಡಬಾರದು. ಯಾಕಂದ್ರೆ ಒಂದು ಹೈಕೋರ್ಟ್ ನಲ್ಲಿ ಒಂದು ಪ್ರಮುಖವಾದ ಅಂಶವನ್ನ ಗಮನಿಸಿರುವಂತದ್ದು ರಕ್ತ ಮತ್ತು ಬೆವರಿನಿಂದ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಅದೊಂದು ಜೀವನದಿಯಾಗಿರುವಂತದ್ದು. ಜೀವನದಿಯಾದ ಸಂದರ್ಭದಲ್ಲಿ ಅದನ್ನ ರಕ್ತ ಮತ್ತು ಬೆವರಿನಿಂದ ನಾವು ನಿರ್ಮಾಣವನ್ನ ಮಾಡಿದೀವಿ. ನಿರ್ಮಾಣವನ್ನ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಇಡೀ ದೇಶದಲ್ಲೇ ದೊಡ್ಡ 3ನೇ ದೊಡ್ಡ ಏನು ಅಣೆಕಟ್ಟು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಇರುವಂತದ್ದು ಮತ್ತು ವಿಶ್ವ ಪ್ರಸಿದ್ಧ ಆದಂತ ಅಣೆಕಟ್ಟನ್ನ ಈ ರೀತಿ ಕೆಡುವಂತ, ಅಂದ್ರೆ ಅದಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳೇ ಹೆಚ್ಚಾಗಿರ್ತದೆ. ಆ ಹಿನ್ನೆಲೆಯಲ್ಲಿ 20 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆಯನ್ನು ಮಾಡಬಾರದು ಅಂತೇಳಿ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿರುವಂತದ್ದು ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಮತ್ತು ಅಕ್ರಮ ಗಣಿಗಾರಿಕೆ ಏನ್ ನಡೀತಾ ಇತ್ತು ಅದರ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬೇಬಿ ಬೆಟ್ಟದಲ್ಲೂ ಕೂಡ ಗಣಿಗಾರಿಕೆ ನಿಷೇಧವಾಗುತ್ತೆ. ಕೆಆರ್ಎಸ್ನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧವಾಗಿದೆ. ಮಹತ್ವದ ಆದೇಶವನ್ನ ಹೈಕೋರ್ಟ್ ಹೊರಡಿಸಿದೆ. ಬೇಬಿ ಬೆಟ್ಟದ ವಿಚಾರದಲ್ಲಿ ಬಹಳ ರಾಜಕೀಯ ಜಟಾಪಟಿಗಳು ನಡೀತಾ ಇತ್ತು, ಅದಕ್ಕೂ ಕೂಡ ನಿಷೇಧ. ಜಲಾಶಯದ ಸುರಕ್ಷತೆಯೇ ಮುಖ್ಯ. ಅಲ್ಲಿರುವಂತಹ ಜನ ತಮ್ಮ ರಕ್ತ ಬೆವರಿನಿಂದ ಈ ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಸೊ ಹಾಗಾಗಿ ಇದರ ಸುರಕ್ಷತೆಯೇ ನಮಗೆ ಮುಖ್ಯ ಅನ್ನುವಂಥದ್ದನ್ನ ಹೈಕೋರ್ಟ್ ವ್ಯಾಖ್ಯಾನವನ್ನ ಮಾಡಿದೆ. ಸೊ ಕೆಆರ್ಎಸ್ ಸುತ್ತಮುತ್ತ 20 ಕಿಲೋಮೀಟರ್ ಕೂಡ ಇರೋದಿಲ್ಲ. 3ನೇ ಅತಿ ದೊಡ್ಡ ಜಲಾಶಯಕ್ಕೆ ಏನಾದರೂ ಆದರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಎತ್ತಿದ್ದಾರೆ. ಸೊ ಭೂ ಪರಿವರ್ತನೆಗೆ ಮುನ್ನ ಪರೀಕ್ಷಾರ್ಥ ಸ್ಫೋಟವನ್ನ ನಡೆಸಿದ ವಿಚಾರದಲ್ಲಿ ಡಿಸಿ ಅವರು, ಸೊ ಈ ವಿಚಾರದಲ್ಲಿ ಬಹಳ ಹಾನಿ ಸಾಧ್ಯತೆಯನ್ನು ಪರಿಗಣಿಸಿ ಷರತ್ತನ್ನ ಜಿಲ್ಲಾಧಿಕಾರಿಗಳು ಹಾಕಿರ್ತಾರೆ. ಇವೆಲ್ಲವನ್ನ ಹೈಕೋರ್ಟ್ ಪರಿಗಣಿಸಿದೆ, ಅವುಗಳನ್ನೆಲ್ಲ ನೋಡಿದೆ. ಸರ್ಕಾರದ ನಿರ್ದೇಶನದಂತೆ ವೈಜ್ಞಾನಿಕ ಸಮೀಕ್ಷೆಗೆ ಆದೇಶಿಸಲಾಗಿದೆ. ಸೊ ಈಗ ಯಾವುದೇ ಏನೇ ಆದೇಶ ಇರಲಿ, ಹಾಗಾಗಿ ಅಲ್ಲಿಯವರೆಗೆ ಗಣಿಗಾರಿಕೆಗೆ ಅನುಮತಿ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಅದು ಏನೇ ಇದ್ದರೂ ಸಹ ಇವತ್ತು ಬಂದಿರುವಂಥ ಆದೇಶ ಸರಿಯಾಗಿದೆ. ಅದರ ಸುತ್ತಮುತ್ತಲು ಅವಶ್ಯಕತೆನೇ ಇಲ್ಲ.